ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ಸಿ ಇ ಮತ್ತು ಸಿ ಇನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಆಲ್ರೆಡಿ ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಿ ಸಿ ಅಂದರೆ ಏನು, ಅಂದರೆ ಬಿಫೋರ್ ಕಾಮನ್ ಎರಾ ಅಂದರೆ ಏನು, ಕಾಮನ್ ಎರಾ ಅಂದರೆ ಏನು, ಅದೆಲ್ಲ ನಿಮಗೆ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ಬಿ ಸಿ ಇ ಮತ್ತು ಸಿ ಇ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಇಫ್ ಅ ಪರ್ಸನ್ ಬಾರ್ನ್ ಇನ್ 50 BCE and died in 30 CE, then his age will be 10 years, 30 years, 80 years, 50 years. ಸೊ ಇಲ್ಲಿ ಸೊಲ್ಯೂಷನ್ ನೋಡಿ. ಇವಾಗ 0 ನಾವೇನಂತ ಕರಿತೀವಿ, ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಸಿ ಇ ಅಂದರೆ 0 ಇಂದ ರೈಟ್ ಸೈಡ್ಗೆ ಸಿ ಇ, 0 ಇಂದ ಲೆಫ್ಟ್ ಸೈಡ್ಗೆ ನಾವು ಅದನ್ನು ಬಿ ಸಿ ಇ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಏನು ಮಾಡಬೇಕು ಅಂದರೆ ಅ ಪರ್ಸನ್ ಬಾರ್ನ್ ಇನ್ 50 BCE. ಸೊ ಇಲ್ಲಾಂದರೆ ಬಿ ಸಿ ನಲ್ಲಿ ನೋಡಬೇಕು. ಇವಾಗ ಇಲ್ಲಿಂದ 50 BCE ಅಂದರೆ ಇಲ್ಲಿ ಬರುತ್ತೆ. ಸೊ 0 to 50 ಆ್ಯಂಡ್ ಡೈಡ್ ಇನ್ 30 BCE ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿಂದ ಇಲ್ಲಿ, ಸೊ 50ಇಂದ 0ಗೆ ಎಷ್ಟಾಗುತ್ತೆ, 50 ಇಯರ್ಸ್ ಆಗುತ್ತೆ, ಪ್ಲಸ್ 0ಇಂದ 30. ಸೊ ಇವಾಗ ಇಲ್ಲಿ ಆನ್ಸರ್ ಎಷ್ಟಾಗುತ್ತೆ, 80 ಆಗುತ್ತೆ. ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. A dynasty established in 260 BCE and declined in 20 BCE. The ruling period was 200 years, 260 years, 240 years. Last option is 20 years. ಸೊ ಇವಾಗ ಇಲ್ಲಿ ನೋಡೋಣ. ಮತ್ತು 0 ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಇಲ್ಲಿಂದ ಅವಾಗ ಕೊಟ್ಟಿದ್ದಾರೆ ಎಸ್ಟಾಬ್ಲಿಷ್ 260 ಅಂತ ಕೊಟ್ಟಿದ್ದಾರೆ. ಸೊ ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಅಂದರೆ ಹಳೆ ವೀಡಿಯೋದ ಬೇಕಂದ್ರೆ ಚೆಕ್ ಮಾಡಿ. ಬಿ ಸಿ ಬಂದ್ಬಿಟ್ಟು ರಿವರ್ಸಲ್ ಬರುತ್ತೆ ಯಾವಾಗ್ಲೂ. ಸಿ ಬಂದ್ಬಿಟ್ಟು ಸ್ಮಾಲ್ ನಂಬರ್ ಟು ಬಿಗ್ಗರ್ ನಂಬರ್. ಓಕೆನಾ? ಸೊ ಅದು ಕರೆಕ್ಟು ಸೀದಾ ಇರುತ್ತೆ. ಬಿ ಸಿ ಬಂದ್ಬಿಟ್ಟು ಡಿಸೆಂಡಿಂಗ್ ಆರ್ಡರ್ ಇರುತ್ತೆ, ಸಿ ಬಂದ್ಬಿಟ್ಟು ಅಸೆಂಡಿಂಗ್ ಆರ್ಡರಲ್ಲಿ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್ಗೆ ಬರೋಣ. ಅ ಡೈನಾಸ್ಟಿ ಎಸ್ಟಾಬ್ಲಿಷ್ಡ್ ಇನ್ 260. ಸೊ ಇಲ್ಲಿ 260 ಬರುತ್ತೆ ಅಂತ ಇಟ್ಕೊಳ್ಳಿ. ಆ್ಯಂಡ್ ಡಿಕ್ಲೈನ್ಡ್ ಇನ್ 20 BC. ಸೊ 20 BC ಅಂದರೆ ಇಲ್ಲಿ. ಸೊ ಇವಾಗ 260 ಇಂದ 20ವರೆಗೂ ಎಷ್ಟು ಇಯರ್ಸ್ ಆಗುತ್ತೆ ಅಂತ. ಓಕೆನಾ? 20ಇಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. 20ಇಂದ 100ಗೆ 80 ಇಯರ್ಸ್ ಆಗುತ್ತೆ, ಪ್ಲಸ್ 100ಇಂದ 200ಗೆ ಇಲ್ಲಿ ಎಷ್ಟಾಗುತ್ತೆ, 100 ಇಯರ್ಸ್. ಸೊ 100 ಪ್ಲಸ್ ಇಲ್ಲಿಂದ ಇಲ್ಲಿಗೆ 260. ಸೊ ಅಲ್ಲಿ ಎಷ್ಟಾಗುತ್ತೆ, 60 ಇಯರ್ಸ್ ಆಗುತ್ತೆ. ಸೊ 60 ಪ್ಲಸ್ 100 160 ಪ್ಲಸ್ 80 ಇಯರ್ಸ್ 240 ಇಯರ್ಸ್. ಓಕೆನಾ? ಸೊ ಇಲ್ಲಿ ಬಿ ಸಿ ಇ ಮತ್ತು ಸಿ ಇ ಸೇಮ್ ಕ್ಯಾಲ್ಕುಲೇಷನ್ ಇರುತ್ತೆ. ಬಿ ಸಿಯಿಂದ ಸಿ ಇ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ತುಂಬ ಹುಷಾರಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಹೋಗೋಣ. ದ ಋಗ್ವೇದ ಈಸ್ ಡ್ಯಾಶ್ ಇಯರ್ಸ್ ಓಲ್ಡ್, 3000 ಇಯರ್ಸ್, 5000 ಇಯರ್ಸ್, 2000 ಇಯರ್ಸ್, 5024 ಇಯರ್ಸ್. ಇಲ್ಲಿ ನೋಡಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 0ಇಂದ ರೈಟ್ ಸೈಡ್ಗೆ ಸಿ ಇ, 0 ಲೆಫ್ಟ್ ಸೈಡ್ಗೆ ಬಿ ಸಿ ಇ. ಸೊ ನಮ್ಮ ಡೇಟಾ ಪ್ರಕಾರ ಋಗ್ವೇದ ಬಂದ್ಬಿಟ್ಟು 3000 ಇಯರ್ಸ್ ಓಲ್ಡ್ ಅಂತ ಹೇಳ್ತೀವಿ. ಸೊ ನಾವಿವಾಗಿರೋದು ಪ್ರೆಸೆಂಟ್ ಸಿ ಇನಲ್ಲಿ. ಸೊ 2024 ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನಾವು 2024 ಇಯರ್ನ ಫಾಲೋ ಮಾಡ್ತಿದ್ದೀವಿ. ಸೊ ಹಾಗೆ ಲೆಕ್ಕ ನೋಡೋಕೆ ಹೋದರೆ ಈಗ ಋಗ್ವೇದ ಬಂದ್ಬಿಟ್ಟು 5024 ಇಯರ್ಸ್. ನಾವು ರೌಂಡ್ ಆಫ್ ಮಾಡ್ತೀನಿ ಅಂದರೆ 5000 ಇಯರ್ಸ್ ಅಂತ ಹೇಳ್ತೀವಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆ, ಸಿಬ್ಲಿಂಗ್ಸ್ಗೆ ಯಾರಿಗಾದರೂ ನೀಡಿದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾವುದೇ ವೀಡಿಯೋಸ್ಗಾಗಲಿ ಪೂರ್ತಿ ವಿಡಿಯೋ ನೋಡಬೇಕಾದ್ರೆ ಲೆಸನ್ಸ್ದು ಯಾವುದಾದ್ರೂ ದಯವಿಟ್ಟು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಥ್ಯಾಂಕ್ ಯು.